ಬಾಗೇಪಲ್ಲಿ ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಸ್ವಾಗತಾರ್ಹ ವಿಚಾರ. ಸಿ ಮುನಿರಾಜು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಒಂದು ಪಕ್ಷಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ, ಬದಲಿಗೆ ಎಲ್ಲ ಜಾತಿಯವರು ಅವರ ಆದರ್ಶಗಳನ್ನು ಪಾಲನೆ ಮಾಡಿ ಅವರನ್ನು ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು ತಿಳಿಸಿದರು. ಈ ವೇಳೆಯಲ್ಲಿ ಅವರು ಮಾತನಾಡಿ, ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸಾರಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಸರ್ಕಾರದಿಂದ ಅಂಬೇಡ್ಕರ್ ಭವನಕ್ಕೆ ಗುದ್ದಲಿ ಪೂಜೆ ಮಾಡಿ ಭವ್ಯ ಅಂಬೇಡ್ಕರ್ ಭವನ ನಿರ್ಮಾಣವಾಗುತ್ತಿರುವುದು ಸ್ವಾಗತಾರ್ಹ ವಿಚಾರವಾಗಿದೆ. ಆದ್ದರಿಂದ ಸಮಸ್ತ ಜನರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ ಎಂದರು. ಇಡೀ ಪ್ರತಿ ಗ್ರಾಮ ಪಂಚಾಯತಿನೂ ಕೂಡ ನಾನು ಅಂಬೇಡ್ಕರ್ ಜಿ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪಲ್ಲಕ್ಕಿ ಉತ್ಸವವನ್ನು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಮ್ಮ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇಡೀ ಪಂಚಾಯತಿಗೂ ಒಂದು ಪಲ್ಲಕ್ಕಿ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಇದೆಲ್ಲ ಕೂಡ ಇವತ್ತು ಕೂಡ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಾಗೇಪಲ್ಲಿಯಲ್ಲಿ ಇವತ್ತು ಸಂಭ್ರಮಾಚರಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದು ಕಾರ್ಯಕ್ರಮ ಅದನ್ನು ಇವತ್ತೇನು ಗುದ್ದಲಿ ಪೂಜೆ, ಅಂಬೇಡ್ಕರ್ ಭವನ ಗುದ್ದಲಿ ಪೂಜೆಯನ್ನು ಏನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಸಂಸದರಾಗಿ ಈಗ ಏನಿದ್ದಾರೆ, ಅವರು ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಎಸ್.ಸಿ. ಮುಖಂಡರ ನೇತೃತ್ವದಲ್ಲಿ ಅವರಿಗೆ ನಿಯೋಗ ಹೋಗಿ ನಾವೆಲ್ಲ ಒಂದು ಅಂಬೇಡ್ಕರ್ ಭವನ ಬೇಕು ಅಂತ ಕೇಳಿದಾಗ ಆ ಒಂದು ಕಡತವನ್ನು ಸರ್ಕಾರಕ್ಕೆ ನೀಡಿ ಅದು ಮಂಜೂರಾತಿಯನ್ನು ಮಾಡಲಿಕ್ಕೆ ಲಾಸ್ಟ್ ಕಡೆಗಳಿಗೆ ನಮ್ಮ ಸರ್ಕಾರ ಏನು ಕೆಲವೇ ಒಂದು 2-3 ತಿಂಗಳಿರೋ ಇರುವಾಗ ಅದನ್ನು ಚೀಫ್ ಸೆಕ್ರೆಟರಿ ಅವರಿಗೆ ಕಳಿಸಿ ಮುಖ್ಯಮಂತ್ರಿಗಳ ಹತ್ರ ಒಂದು ಅನುಮೋದನೆಗೆ ಕಳಿಸಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಅತಿ ಹೆಚ್ಚು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಓಡಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಇವತ್ತು ಇದು ಶಾಸಕರು ಇವತ್ತೇನು ಮಾಡ್ತಾ ಇದ್ದಾರೆ, ನಾನು ಕೂಡ ಸ್ವಾಗತ ಮಾಡ್ತೀನಿ. ಯಾಕಂದರೆ ಈ ಅಂಬೇಡ್ಕರ್ ಭವನವನ್ನು ಒಂದು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಒತ್ತಾಯದ ಮೇರೆಗೆ ಅದನ್ನು ಮಾಡಬೇಕು ಅಂತ ಒಂದು ಒತ್ತಾಯ ಇತ್ತು. ಅನೇಕ ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಇವತ್ತು ತುಂಬ ಖುಷಿಯಿಂದ ಅದನ್ನು ಸ್ವಾಗತ ಮಾಡ್ತೀನಿ. ನಾನು ಕೂಡ ಸ್ವಾಗತ ಮಾಡ್ತೀನಿ. ಅದನ್ನು ಸಂಪೂರ್ಣವಾಗಿ ಬರೀ ಗುದ್ದಲಿ ಪೂಜೆ ಮಾಡೋದಲ್ಲ, ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಒಂದು ಒಳ್ಳೆಯ ಕಾಂಟ್ರಾಕ್ಟರ್ಗೆ ಕೊಟ್ಟು, ಯಾಕಂದರೆ ಯಾರಾದರೂ ಕಳಪೆ ಕಾಮಗಾರಿಗಳನ್ನು ಮಾಡೋದು, ಆ ಬಿಲ್ಡಿಂಗನ್ನು ಅರ್ಧಂಬರ್ಧ ಮಾಡಿ ಆ ಕಳಪೆ ಕಾಮಗಾರಿ ಮಾಡಿ ಅದನ್ನು ಏನಕ್ಕೂ ಬರೆದಿರೋ ರೀತಿಯಲ್ಲಿ ಮಾಡೋದು ಬೇಡ. ಅದನ್ನು ಒಳ್ಳೆಯ ಒಂದು ಕಾಂಟ್ರಾಕ್ಟರ್ ಕೊಟ್ಟು ನಮ್ಮ ಮನೆ ಯಾವ ರೀತಿ ಕಟ್ತೀವೋ ಆ ರೀತಿ ಒಳ್ಳೆಯ ಒಂದು ಥಿಯೇಟ್ರಿಗಿಂತ ಚೆನ್ನಾಗಿರ್ಬೋದು ಆ ನಿಟ್ಟಲ್ಲಿ ಕಟ್ಟಲಿ ಅಂತ ನಾವು ಕೂಡ ಅದಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತೀನಿ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ, ಏಕೆಂದರೆ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಎಲ್ಲ ಜನಾಂಗದವರೆಗೂ ಇವತ್ತು ಸಂವಿಧಾನ, ಇವತ್ತು ನಾನು ಕೂಡ ಬಾಗೇಪಲ್ಲಿಯಲ್ಲಿ ಏನು ಒಂದು ದೀಪರಂಭನ ತಗೊಂಡು ಶಾಸಕರು ನಿಂತಿದ್ದೀನಿ ಅಂದರೆ, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಅಂದರೆ, ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಲಿಕ್ಕೆ ಬೋರ್ಡ್ ಚೇರ್ಮನ್ ಆಗಬೇಕಾದ್ರೂ ಕೂಡ ಇವತ್ತು ಸಂವಿಧಾನದಲ್ಲಿ ನಮಗೆಲ್ಲ ಕೂಡ ಒಂದು ಮೀಸಲಾತಿಯನ್ನು ಕೊಟ್ಟಂಥ ಒಂದು ಘನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಗುತ್ತೆ. ಅವರ ಒಂದು ಆಶಯಗಳಂತೆ ನಾವೆಲ್ಲ ಕೂಡ ಇವತ್ತು ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ಅಂಬೇಡ್ಕರ್ ಅವ್ರನ್ನ ಸಾರ್ತಾ ಇದ್ದಾರೆ. ಯಾಕಂದರೆ ಅವರ ಒಂದು ಆದರ್ಶ, ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮಾಡಲ್ಲ. ಅದು ಒಂದು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅಂಬೇಡ್ಕರ್ ಅವರು ಎಲ್ಲ ಪಕ್ಷಾತೀತವಾಗಿ ಅವರನ್ನು ಗೌರವಿಸಬೇಕು. ಎಲ್ಲ ಜಾತಿಗಳು ಕೂಡ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಮತ್ತೊಂದು ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ಮತ್ತು ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವ ಕೂಡ ಆಚರಣೆಯಲ್ಲಿದೆ. ಎಲ್ಲರೂ ಕೂಡ ನಾವೆಲ್ಲ ಅವ್ರನ್ನ ಮಹನೀಯರು, ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂಥ ಒಂದು ಮಹನೀಯರು ಮತ್ತು ಒಳ್ಳೆಯ ಒಂದು ಮಹನೀಯರು ನಾವೆಲ್ಲ ಪೂಜಿಸಬೇಕು, ಅವ್ರನ್ನೆಲ್ಲ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಸಲ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಶುಭಾಶಯಗಳನ್ನು ಅರ್ಪಿಸ್ತಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪಕ್ಷದ ಎಸ್ಸಿ ಮೋರ್ಚಾ ಮತ್ತು ಎಸ್ಟಿ ಮೋರ್ಚಾದ ವತಿಯಿಂದ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ನಂತರ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿರುವ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಬಿಜೆಪಿ ಪಕ್ಷದ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್, ಎಸ್ಸಿ ಮೋರ್ಚಾ ವೆಂಕಟೇಶ್, ಚಿಕ್ಕ ಪೂಜಪ್ಪ, ಕೆಟಿ ವೀರಾಂಜನೇಯ, ಶ್ರೀನಿವಾಸ ಸೇರಿದಂತೆ ನೂರಾರು ಜನರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.